ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಮಾರ್ಕ್ ರಿಸಲ್ಟ್ ಬಂತು. ಓಕೆ, ನಾವು ನಿನ್ನೆ ರಿಕ್ವೆಸ್ಟ್ ಮಾಡಿದ್ವಿ ಇಮೇಲ್ ಹಾಕಿ ಅಂತ ಹೇಳಿದ್ವಿ. ಏನೋ ಒಂದು ಇಲ್ಲ ಅಂತಂದರೆ ಒಂದು ನಿಯರ್ಲಿ 200 ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಯಾರೆಲ್ಲ ಮೆಸೇಜ್ ಹಾಕಿದ್ದಾರೆ, ಇಮೇಲ್ ಹಾಕಿದ್ದೀವಿ ಸರ್, ಇಮೇಲ್ ಹಾಕಿದ್ದೀನಿ ಅಂತ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ಮ ಇಮೇಲೇ ಒಂದು ನಿಮಗೆ ಸಪೋರ್ಟ್ ಮಾಡ್ತು. ಓಕೆ, ಯಾವ ರೀತಿ ಅಂತಂದರೆ ಮುಂಚೆ ಹಾಕಿದ್ವಲ್ಲ ಈ ರೀತಿ ನೀವು ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಎಡಿಟ್ ಕೊಡಿ ಮತ್ತು ಮಾರ್ಕ್ ಅಲಾಟ್ಮೆಂಟ್ ಕೊಡಿ ಅಂತ 2 ಚಾನ್ಸ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳ್ತೀನಿ. ಇಲ್ಲಿದೆ ನೋಡಿ ಸರಿನಾ. ಸೆಕೆಂಡ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಟು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯೂರೋಪತಿ ಆ್ಯಂಡ್ ಫಾರ್ಮಾ ಸೈನ್ಸ್, ವೆಟನರಿ, BSc ನರ್ಸಿಂಗ್, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಆ್ಯಂಡ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ಫಸ್ಟ್ ರೌಂಡ್ ಮಾರ್ಕ್ ರಿಸಲ್ಟ್ ಬಂತು. 17 ಡೇಟ್ಗೆ ಮಾರ್ಕ್ ರಿಸಲ್ಟ್ ಬಂತು. ಓಕೆ, ಮೇನಿ ಸ್ಟೂಡೆಂಟ್ಸು ಎಡಿಟ್ಗೋಸ್ಕರ ಎಲ್ಲ ವರಿ ಮಾಡ್ಕೊಂಡಿದ್ರಿ. ಓಕೆ, ನಾನಂತೂ ತುಂಬ ಹ್ಯಾಪಿ ಆಗಿದ್ದೀನಿ. ಬಟ್ ನಿಮಗೆ ಸೀಟ್ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು, ಸಿಕ್ಕಿದೆ ಅಂದರೆ ಏನು ಮಾಡಬೇಕು, ಎಡಿಟ್ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ, ಏನೆಲ್ಲ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರ್ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಓಕೆ, ನೀವು ಏನಕ್ಕೆ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ, ಏನಕ್ಕೆ ಸೀಟ್ ಸಿಕ್ಕಿಲ್ಲ, ಮತ್ತು ರ್ಯಾಂಕ್ ಮೇಲೆ ಕೂಡ ಸೀಟ್ ಸಿಗಲ್ಲ. ಬಟ್ ಈ ಚೇಂಜಸ್ ಆಗುತ್ತೆ. ನಿಮ್ಮ ಮಾರ್ಕ್ ರಿಸಲ್ಟ್ ಈಸ್ ನಾಟ್ ಫೈನಲ್ ರಿಸಲ್ಟ್. ಮಾರ್ಕ್ ರಿಸಲ್ಟ್ ಆದಮೇಲೆ ಎಡಿಟ್ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂದರೆ ಒಂದು 50% ಚೇಂಜ್ ಆಗಿಬಿಡುತ್ತೆ ಗೇಮ್ನ. ಸರಿನಾ. For the benefit of the candidates, combined option entry was facilitated to candidates for both UG NEET and UGCET courses students. ಓಕೆ, ಸೀಟ್ ಅಲಾಟ್ಮೆಂಟ್ ಏನಾಗಿದೆ ಅಂತಂದರೆ ಕಂಬೈಂಡ್ ಆಗಿ ನಿಮಗೆ ಇದೆ, ಹಂಚಿಕೆ ಆಗಿದೆ. ಸೊ ಅದನ್ನ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಇನ್ನೊಂದೇನೆಂದರೆ ಡ್ಯೂ ಟು ದಿ ಮರ್ಜಿಂಗ್ ಆಫ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್ ವಿತ್ UGCET ಅಂತಂದರೆ ಈ ಸೆಕೆಂಡ್ ರೌಂಡಲ್ಲಿ ನೀಟ್ ಫಸ್ಟ್ ರೌಂಡ್ ಕಂಬೈನ್ ಮಾಡಿದಾರಲ್ವ, ಅದ್ರ ಬಗ್ಗೆ ಹೇಳ್ತಿದ್ದಾರೆ. ದ ರೀಸನ್ ಆಫ್ ಆಲ್ ಇಂಡಿಯಾ ಕೋಟಾ ಶೆಡ್ಯೂಲ್ ಬೈ MCC. ಓಕೆ, ದ ರಿಸಲ್ಟ್ ಆಫ್ ದಿ ಮಾರ್ಕ್ ಅಲಾಟ್ಮೆಂಟ್ ಅಂದರೆ ಶೆಡ್ಯೂಲ್ ಕೂಡ ಚೇಂಜ್ ಆಗಿದೆ. MCCದು 19ಗೆ ಕನ್ವರ್ಟ್ ಆಗಿದೆ ಅಲ್ವಾ, ಎಕ್ಸ್ಟೆಂಡು. ದ ರಿಸಲ್ಟ್ ಆಫ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಅನೌನ್ಸ್ಡ್ ಫಸ್ಟ್ for this round. Okay, also the candidates will be given opportunity to change, edit, okay, their options. Read the following instructions ಅಂತ ಕೊಟ್ಟಿದ್ದಾರೆ. ದ ಆಪ್ಷನ್ಸ್, ನೀವು ಆಪ್ಷನ್ಸು ಯಾವುದೆಲ್ಲ 9 AM 13ವರೆಗೂ. ಓಕೆ, 11 AM ವರೆಗೂ ಇತ್ತು. ಬಟ್ ನೀವು 9 ಗಂಟೆವರೆಗೆ ಏನೇನು ಚೇಂಜ್ ಮಾಡಿದ್ರೆ ಅದ್ರ ಬೇಸಸ್ ಮೇಲೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ನ ಆಗಿದೆ. ಸೊ KE ಏನು ಮಾಡ್ತದೆ ಅಂತಾರೆ, ಇವತ್ತು 17 ಡೇಟು 4 ಗಂಟೆ ಆದಮೇಲೆ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದೆ. ಮೆಡಿಕಲ್ ಮತ್ತು ಡೆಂಟಲ್ಗೆ ಸಪ್ರೇಟ್ ಮಾರ್ಕ್ ಅಲಾಟ್ಮೆಂಟು. ಅದನ್ನು ಯಾವ ರೀತಿ ನೀವು ಚೆಕ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಇವಾಗ ಈ ರೀತಿ ಲಿಂಕ್ ಇರುತ್ತೆ, ನಾನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಅಲ್ಲಿ ಕೂಡ ಚೆನ್ನಾಗಿ ಅಲ್ಲಿನೂ ಕೊಟ್ಟಿರ್ತೀನಿ. ಏನಂತಂದರೆ ಡೆಂಟಲ್ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್, MBBS ಮೆಡಿಕಲ್ ಫಸ್ಟ್ ರೌಂಡ್ ಮಾರ್ಕ್ ಅಲಾಟ್ಮೆಂಟ್ ಅಂತ ಇರುತ್ತೆ. ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು PDF ಓಪನ್ ಆಗುತ್ತೆ. ಓಕೆ, ಈ PDF ಅಲ್ಲಿ ನೀವೇನು ಚೆಕ್ ಮಾಡಬೇಕಂತ, ನೀವೇನಾದರೂ ಕಂಪ್ಯೂಟರ್ ನೋಡ್ತಿದ್ರೆ Control F ಅಂತ ಕೊಡಿ. ನಿಮ್ಮ ರ್ಯಾಂಕ್ನ ಎಂಟರ್ ಮಾಡಬೇಕು. ನಿಮ್ಮ ರ್ಯಾಂಕ್ ಎಂಟರ್ ಮಾಡಿದಾಗ ಏನಾಗುತ್ತೆ, ಬೇಗ ಅಂತಂದರೆ ತಟ್ಟನ ಗೊತ್ತಾಗ್ಬಿಡುತ್ತೆ. ಓಕೆ, 6303 ಅಂತ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಬಂದುಬಿಡ್ತು ನೋಡಿ. ಓಕೆ, Control F ಅಂತ ಲ್ಯಾಪ್ಟಾಪಲ್ಲಿ. ನೀವು ಮೊಬೈಲಲ್ಲಿ ನೋಡ್ತಿದ್ರೆ ಏನು ಮಾಡಬೇಕಾಗುತ್ತೆ ಗೊತ್ತಾ, ಅಲ್ಲಿ ಸರ್ಚ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ರೀತಿ ಪೇಜಸ್ ಬರುತ್ತೆ. ಹಿಂಗೆ ರ್ಯಾಂಕ್ನ ನೀವು ಸ್ಕ್ರೋಲ್ ಮಾಡಿ ನೋಡಬೇಕು. ನಿಮ್ದೇನಾದರೂ ಇದರಲ್ಲಿಲ್ಲ ಅಂತಂದರೆ, ಓಕೆ, ನಿಮ್ದೇನಾದರೂ ಇದರಲ್ಲಿಲ್ಲ ಅಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ. ನಿಮ್ದೇನಾದರೂ ಇದರಲ್ಲಿ ನಿಮ್ಮ ರ್ಯಾಂಕ್ ಇರಲಿಲ್ಲ ಅಂತಂದರೆ ಏನು ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಸರಿನಾ, ಸ್ಟಾರ್ಟಿಂಗಲ್ಲೇ ಹೇಳಿಬಿಡ್ತೀನಿ ನಿಮಗೆ. ಆಲ್ ಇಂಡಿಯಾ ರ್ಯಾಂಕ್ ಏನಿರುತ್ತೆ ನಿಮ್ಮದು. ಓಕೆ, ವೆರಿಫಿಕೇಷನ್ ಸ್ಲಿಪ್ ಓಪನ್ ಮಾಡಿ. ವೆರಿಫಿಕೇಷನ್ ಸ್ಲಿಪ್ ಓಪನ್ ಮಾಡಿದಾಗ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಮೆಡಿಕಲ್ ಡೆಂಟಲ್ ಆಯುಷ್ ಅಂತ ಇದೆಯಲ್ವ, ಅದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಆಗಿಬಿಡುತ್ತೆ. ಅದನ್ನು ನೀವು ಎಂಟರ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಇಲ್ಲಿ ಇರುತ್ತೆ. ಓಕೆ, ಸರಿನಾ. ಅವಾಗ ಏನಾಗುತ್ತೆ, ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದು ಬರುತ್ತೆ. ನೀವೇನಾದರೂ ಮೆಡಿಕಲ್ ಮತ್ತು ಡೆಂಟಲ್ 2 ಆಪ್ಷನ್ ಎಂಟ್ರಿ ಮಾಡಿದರೆ ಇವೆರಡು PDF ಅಲ್ಲೂ ಚೆಕ್ ಮಾಡ್ಕೊಳ್ಳಿ. ಸರಿನಾ, ಇವೆರಡು PDF ಅಲ್ಲೂ ಚೆಕ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ಳಿ. 2 ಲಿಂಕ್ನ ನಾನು ಕೊಟ್ಟಿರ್ತೀನಿ. ನೀವು ಎರಡರಲ್ಲೂ ಬಂದಿಲ್ಲ ಅಂತಂದರೆ ನಿಮ್ಗೆ ಯಾವುದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತ ಅರ್ಥ. ಬಟ್ ಡೋಂಟ್ ವರಿ, ಎಡಿಟ್ ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ದ್ಯಾಟ್ ನೀವು ಆಪ್ಷನ್ಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಆಪ್ಷನ್ಸ್ನ ಆ್ಯಡ್ ಮಾಡ್ಬೇಕನ್ನೋದು ಕೂಡ, ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ಯಾರಿಗೆಲ್ಲ ಕರೆಕ್ಟಾಗಿರೋ ಸೀಟ್ ಸಿಕ್ಕಿಲ್ಲ, ನಿಮಗೆ ಇನ್ನೂ ಚಾನ್ಸ್ ಇದೆ. ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ವೇಟ್ ಮಾಡಿ, ಓಕೆನಾ. ಇವಾಗಲೇ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಏನಂತಾರೆ, ಇವು ಕಂಟಿನ್ಯೂಷನ್ ಅಪ್ಡೇಟು ಎಲ್ಲಿವರೆಗೆ ಇರುತ್ತೆ ನಮ್ಮ ಮಾರ್ಕ್ ಅಂತಂದರೆ, ಆಫ್ಟರ್ ಚೆಕಿಂಗ್ ದಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆಪ್ಷನ್ ಕ್ಯಾನ್ ಬಿ ಆ್ಯಡೆಡ್. ಓಕೆ, ಇವಾಗ ನಿಮ್ಮ ಮಾರ್ಕ್ ರಿಸಲ್ಟ್ ಚೇಂಜ್ ಮಾಡಿದ್ಮೇಲೆ ಇವಾಗ ಇನ್ನೂ ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ. ಓಕೆ, ಒಂದು 2-3 ಅವರ್ಸ್ ಬಿಟ್ಬಿಟ್ಟು ಚೆಕ್ ಮಾಡಿ. ರಿಮೂವ್ ಚೇಂಜ್ ಮಾಡಿಫೈಡ್ ಎಲ್ಲಿವರೆಗೂ ಅಂತಂದರೆ 20ನೇ ತಾರೀಕು. ಓಕೆ, 20 ಡೇಟ್ ಮಾರ್ನಿಂಗ್ 9 AM ವರೆಗೂ. 20 ಡೇಟ್ ಮಾರ್ನಿಂಗ್ 9 AM ವರೆಗೂ ನೀವು ನಿಮ್ಮ ಆಪ್ಷನ್ಸನ್ನು ಇದು ಮಾಡ್ಬೋದು. ಗುರುವಾರ. ಓಕೆ, ನಿಯರ್ಲಿ ಏನಂತಂದರೆ 3 ದಿವಸ ಟೈಮ್ ಕೊಟ್ಟಿದ್ದಾರೆ ನಿಮಗೆ. ಎಡಿಟ್ ಮಾಡ್ಕೊಳ್ಳಿ. ಮತ್ತು ಯಾರೆಲ್ಲ UG NEET ರೂಲ್ ನಂಬರ್ ಎನ್ರೋಲ್ಮೆಂಟೇ ಮಾಡಿಲ್ಲ, ವೆರಿಫಿಕೇಷನ್ ಸ್ಲಿಪ್ಪೇ ಡೌನ್ಲೋಡ್ ಮಾಡಿಲ್ಲ, ನೀವು ಕೂಡ ಏನಂತಂದರೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮ್ಮ NEET ರೂಲ್ ನಂಬರ್ನ ಎನ್ರೋಲ್ಮೆಂಟ್ ಮಾಡ್ಕೊಳ್ಬೋದು. ನಿಮ್ಗೆ ಕೂಡ ಚಾನ್ಸ್ ಕೊಟ್ಟಿದ್ದಾರೆ. ನಿಮ್ದು ಎಲ್ಲಿವರೆಗೂ ಅಂತಂದರೆ 18/8 ಓಕೆ, ನಾಳೆ 6 ಗಂಟೆವರೆಗೂ ನೀವು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೋದು. Okay, since the candidates may change their options after the checking the mock allotment result, add new ones, add, delete, and seat allotted in the mock seat allotment may or may not be available. The
ಆ್ಯಕ್ಚುಯಲ್ ಸೀಟ್ ಅಲಾಟ್ಮೆಂಟ್ ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ ಇವಾಗ ನಿಮ್ಮದು ಸೀಟ್ ಅಲ್ಲ. ಏನಕ್ಕಂತಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಆ್ಯಡ್ ಮಾಡ್ತಾರೆ, ರಿಮೂವ್ ಮಾಡ್ತಾರೆ, ಆ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ಆ ಸೀಟ್ ಸಿಗೋ ಥರ ಚಾನ್ಸಸ್ ಇರೋದಿಲ್ಲ. ಒಂದು ಏನಂತಾರೆ ಒಂದು 60% ಆ ಸೀಟ್ ನಿಮ್ಮದಿಲ್ಲ ಅಂತ ಹೇಳಿರ್ತಾರೆ. ದ ಆ್ಯಕ್ಚುಯಲ್ ರಿಸಲ್ಟ್ ಆಫ್ ದಿಸ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಆನ್ ದಿ KE ವೆಬ್ಸೈಟ್. ಅಂದರೆ ಈ ಫಸ್ಟ್ ರೌಂಡು ಕರೆಕ್ಟ್ ರಿಸಲ್ಟ್ ಏನಾಗುತ್ತೆ ವೆಬ್ಸೈಟಲ್ಲಿ ಆಮೇಲೆ ಪಬ್ಲಿಷ್ ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗ ಬರುತ್ತೆ ಅಂತಂದರೆ ಮತ್ತೆ ಇನ್ನೊಂದು ಸಲ ಪ್ರೊವಿಷನಲ್ ರಿಸಲ್ಟ್ ಅಂತ ಬರುತ್ತೆ. ಅದಾದಮೇಲೆ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಇವಾಗಲೇ ಏನು ಬೇಕು ಅದನ್ನೆಲ್ಲನೂ ಎಡಿಟ್ ಮಾಡ್ಕೊಳ್ಳಿ. ಎಲ್ಲಿವರೆಗೂ ನೀವು ಎಡಿಟ್ ಮಾಡ್ಕೊಳ್ಬೋದು ಅಂತಂದರೆ 20 ಡೇಟ್ವರೆಗೂ ನೀವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ ನಿಮಗೆ. ಓಕೆ, ಅದಾದಮೇಲೆ ಒಂದು 2 ಡೇಸ್ ಬಿಟ್ಟು ನಿಮಗೆ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ 22ಗೆ. ನಿಮ್ಮ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 24 or 25 ನಿಮ್ಮ ಫೈನಲ್ ರಿಸಲ್ಟ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಮಾಡ್ಕೊಳ್ಳಿ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೇನು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಲ್ಲ ಆ ಮಿಸ್ಟೇಕ್ಸ್ ಎಲ್ಲ ಹೆಂಗೆ ಕರೆಕ್ಟ್ ಮಾಡ್ಕೊಳ್ಬೇಕಂತಂದರೆ ನೀವು ಒಂದು ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕು. ಇಲ್ಲಾಂದರೆ ನಿಮಗೆ ಹೋದ ವರ್ಷ ಯಾವುದು ಕಾಲೇಜ್ ಸಿಕ್ಕಿದೆ ನಿಮ್ಮ ನೀಟ್ ಮಾರ್ಕ್ಸ್ಗೆ ಅನ್ನೋದು ಕಂಪಲ್ಸರಿ ಕಟ್ ಆಫ್ ಲಿಸ್ಟ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಅದು ಕಟ್ ಆಫ್ ಲಿಸ್ಟ್ ಎಲ್ಲಿರುತ್ತೆ, ಪ್ರಿಯಾರಿಟಿ ಲಿಸ್ಟ್ ಎಲ್ಲಿರುತ್ತೆ ಅಂತ ಇವಾಗ ಹೇಳ್ತೀನಿ ನೋಡಿ. ಓಕೆ, ಕಟ್ ಆಫ್ ಲಿಸ್ಟ್ ಅಂದರೆ ಲಾಸ್ಟ್ ಇಯರ್ದು ಈ ರೀತಿ ಇರುತ್ತೆ. ಓಕೆ, ನಿಮ್ಮ ನೀಟ್ ಮಾರ್ಕ್ಸ್ಗೆ ಯಾವುದ್ಯಾವುದೆಲ್ಲ ಕಾಲೇಜ್ ಬಂದಿದೆ ಅಂತ ಈ ರೀತಿ ನಮ್ಮ ಹತ್ರ ಇದೆ, ತೊಗೊಳ್ಳಿ. ಓಕೆ ಸರಿನಾ? ಇದನ್ನು ತೊಗೊಂಡು ಎಲ್ಲ ಕ್ಯಾಟಗರಿಗೂ ಇದೆ, ಎಲ್ರಿಗೂ ಇದೆ. ನೀವು ಏನಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಪ್ಪ ಅಷ್ಟೇ. ಏನಕ್ಕಂತಂದರೆ ಈ ನಂಬರ್ಗೆ 9113223168ಗೆ ಮೆಸೇಜ್ ಹಾಕಿ. ಮೆಸೇಜ್ ಹಾಕಿದ ತಕ್ಷಣ ನಾವು ನಿಮಗೆ ಶೇರ್ ಮಾಡ್ತೀವಿ ಅದನ್ನು. ಓಕೆ, ಅದನ್ನು ಶೇರ್ ಮಾಡ್ತೀವಿ. ಇದನ್ನು ಫ್ರೀ ಆಗಿರೋದಿಲ್ಲ, 100 ರೂಪೀಸ್ ಪೇ ಮಾಡಿದ್ರೆ ನಾವು ನಿಮಗೆ ಫ್ರೀ ಶೇರ್ ಮಾಡ್ತೀವಿ. ಶೇರ್ ಮಾಡಿದ ತಕ್ಷಣ ನಿಮ್ಗೆ ಸಿಕ್ಕಿರೋ ಕಾಲೇಜಸ್ ನೀವೇನಾದರೂ ಮಿಸ್ ಮಾಡಿದ್ರೆ ನಿಮ್ಮ ಆಪ್ಷನ್ ಎಂಟ್ರಿಲಿ ಅದನ್ನೇ ಮಿಸ್ಟೇಕ್ ಆಗಿರುತ್ತೆ, ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಬಂದುಬಿಟ್ಟು ಕಾಲೇಜ್ ಲಿಸ್ಟ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಇದನ್ನು ಎಲ್ಲ ಇದು ಕ್ಯಾಟಗಿರಿಗೂ ಇದೆ ನಮ್ಮ ಹತ್ರ ಇಲ್ಲಿ. ಮತ್ತು ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ ಅಂತಲೂ ಇದೆ. ಅದನ್ನು ಬೇಕಂದ್ರೂ ಕೂಡ ನೀವು ಸೇಮ್ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಬೇಕಾಗುತ್ತೆ. ಓಕೆ, ಸೇಮ್ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ ತಕ್ಷಣ ಏನಂತಂದರೆ ಅದನ್ನು ನಾವು ಕಾಲೇಜ್ ಪ್ರಿಯಾರಿಟಿ ಲಿಸ್ಟ್ 70 ರೂಪೀಸಿಗೆ ಕೊಡ್ತೀವಿ. ಓಕೆ, ಅದನ್ನು ಕೂಡ ನೀವು ಬೇಕಂತಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿಬಿಟ್ಟು ತೊಗೊಳ್ಳಿ. ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ನಿಮ್ಮ ಆಪ್ಷನ್ ಎಂಟ್ರಿ ಈಸಿ ಆಗಿಬಿಡುತ್ತೆ ಪ್ರೋಸೆಸ್ ಎಲ್ಲನೂ. ಸೊ ಅದಕ್ಕೋಸ್ಕರ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ. 20 ಲಾಸ್ಟ್ ಡೇಟ್ ಇದೆ, ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದರೆ ನಾನು ನಿಮಗೆ ಹೇಳೋದು ಏನಂತಂದರೆ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೂ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಜಾಸ್ತಿ ಚೇಂಜಸ್ ಆಗುತ್ತೆ. ಇದು ಸೀಟ್ ಅಲಾಟ್ಮೆಂಟ್ ಮಾರ್ಕ್ ಅಷ್ಟೇ. ಓಕೆ, ನೀವೇನೋ ಒಂದು ಆಪ್ಷನ್ಸ್ನ ಮಿಸ್ಟೇಕ್ ಮಾಡಿ ಆ್ಯಡ್ ಮಾಡಿದ್ದೀರಾ, ಅದ್ರ ಬೇಸಸ್ ಮೇಲೆ ಇರುತ್ತೆ, ಆ ರೀತಿ ಇರುತ್ತೆ. ಇದ್ರ ಮೇಲೆ ಒಂದು ನಿಮಗೆ ಕಟ್ ಆಫ್ ಬೇಕು, ಸಿಗುತ್ತೆ ಸಿಗಲ್ವಾ ಅನ್ನೋ ಟೆನ್ಷನಲ್ಲಿ ಕೂಡ ಇರೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಇಂಜಿನಿಯರಿಂಗ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲೂ ಹಾಗೆ ಆಗಿಬಿಡ್ತು. ಮಾರ್ಕ್ ಅಲಾಟ್ಮೆಂಟಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ಚೆನ್ನಾಗಿ ಇಲ್ಲದೇ ಇರೋ ಕಾಲೇಜ್ ಸಿಕ್ಕಿತ್ತು. ಅದಾದಮೇಲೆ ಎಡಿಟು ಅದೆಲ್ಲ ಮಾಡಿದ್ಮೇಲೆ ಮತ್ತೆ ಅವ್ರಿಗೆ ಚೆನ್ನಾಗಿರೋ ಕಾಲೇಜಸ್ ಸಿಕ್ತು. ಸರಿನಾ? ಇದು ಏನಕ್ಕೆ ಅಂತಂದರೆ ನಿಮಗೊಂದು ನೀವು ಮಾಡಿರೋ ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಮತ್ತು ನಾನು ಥ್ಯಾಂಕ್ ಯು ಹೇಳೋದು ಎಲ್ರಿಗೆ ಏನಕ್ಕಂತಂದರೆ ನಾನು ಇಮೇಲ್ ಮಾಡಿದ ಫಾರ್ಮೇಟ್ ಆ ರೀತಿನೇ ಮಾಡಿದ್ದೀರಾ, ಎಷ್ಟೋ ಜನ ನನಗೆ ಶೇರ್ ಮಾಡಿದ್ದೀರಾ, ಅದರಿಂದ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನಾನು ಹೇಳಿಲ್ವಾ ವರ್ಕ್ ಆಗುತ್ತೆ. ಓಕೆ, ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೆಲ್ಲ ಹೇಳ್ತಾ ಇರ್ತೀವಿ ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ಲಿ ಫಾಲೋ ಮಾಡಿ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆ PDF ಏನಾದರೂ ಬೇಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ತೊಗೊಳ್ಳಿ. ಕರೆಕ್ಟ್ ಇನ್ಫಾರ್ಮೇಷನ್ ಇದೆಯಾ? 200% ಕರೆಕ್ಟ್ ಇದೆ. ನೀವು ಅದು ಇನ್ಫಾರ್ಮೇಷನ್ ಸರಿನಾ? ಆಪ್ಷನ್ ಎಂಟ್ರಿ ಲಿಸ್ಟು ಮತ್ತು ಕಟ್ ಆಫ್ ಲಿಸ್ಟ್ ಎಲ್ಲನೂ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ನಿಮ್ಗೆ ಡೌಟ್ಸ್ ಎಲ್ಲನೂ ಕಮೆಂಟ್ ಹಾಕಿಯಪ್ಪ. ಕಮೆಂಟ್ ಹಾಕಿ, ನಾನು 100% ನಿಮಗೆ ರೆಸ್ಪಾನ್ಸ್ ಮಾಡಿಬಿಡ್ತೀನಿ. ಸರಿನಾ? ಥ್ಯಾಂಕ್ ಯು.